ನಮಸ್ಕಾರ ನಮಸ್ಕಾರ ನಮಸ್ಕಾರ. ಭ್ರಷ್ಟಾಚಾರ ಅನ್ನೋದು ಸಿಸ್ಟಮಲ್ಲಿ ಒಂದು ಓಪನ್ ವ್ಯವಸ್ಥೆಯಾಗಿ ಬೆಳೆದು ಎಮ್ಮರವಾಗಿ ಬೆಳೆದು ನಿಂತಿದೆ. ನಾನು ರೀಸೆಂಟಾಗಿ ಅತಿ ಹೆಚ್ಚು ಆಗಿ ನಾನು ಎಕ್ಸ್ಪೋಸ್ ಮಾಡಿರುವಂಥದ್ದು ಡಿಪಾರ್ಟ್ಮೆಂಟ್ಗಳಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆ ಮೊದಲ ಪಟ್ಟಿಯಲ್ಲಿರ್ತದೆ. ಇವತ್ತು ಭಾನುವಾರ ಆದರೂ ಸಹ ಈ ಕರ್ನಾಟಕ ಭ್ರಷ್ಟ ಪೊಲೀಸರ ಸಾಧನೆನ ಭಾನುವಾರ ಆದರೂ ನೀವೆಲ್ಲ ಫ್ರೀ ಇರ್ತೀರಾ, ನಿಮಗೆಲ್ಲ ತಿಳಿಸಲೇಬೇಕು ಅಂತ ಹೇಳಿ ಈ ಲೈವನ್ನ ಮಾಡ್ತಾ ಇದ್ದೀನಿ. ಎಂಥ ಮಾನಗೇಡಿಗಳಾಗ್ಬಿಟ್ಟಿದ್ದಾರೆ ಕರ್ನಾಟಕ ಪೊಲೀಸರು ಅಂತಂತಂದ್ರೆ, ಕರ್ನಾಟಕದಲ್ಲೇ ಫೇಮಸ್ ಆಗಿದ್ದಂಥ ಕರ್ನಾಟಕ ಪೊಲೀಸರು ಕರ್ನಾಟಕ ಬಿಟ್ಟು ಹೊರ ರಾಜ್ಯಗಳಲ್ಲಿ ಹೋಗಿ ಅಲ್ಲೂ ಚೀ ಅಂತ ಉಗಿಸ್ಕೊಳೋ ಮಟ್ಟಕ್ಕೆ ಕರ್ನಾಟಕ ಪೊಲೀಸರು ಬಂದವರೇ ಅಂತಂತಂದ್ರೆ ಎಂಥ ಮಾನಗೇಡಿ ಇಲಾಖೆ ಅಂತ ನನಗನ್ನಿಸ್ತದೆ. ಕಿಂಚಿತ್ತು ಮಾನ ಮರ್ಯಾದೆ ಜವಾಬ್ದಾರಿ ಏನೂ ಇಲ್ಲ. ಆ ಯೂನಿಫಾರ್ಮ್ ಹಾಕೊಂಡ್ರು ಲೈಸೆನ್ಸ್ ಗೂಂಡಾಗಳ ರೀತಿ ವರ್ತನೆ ಮಾಡ್ತಾರೆ. ನನಗೆ ಆ ಭ್ರಷ್ಟಾಚಾರವನ್ನ ಕಡಿಮೆ ಮಾಡಿ ಅಂತ ಹೇಳಿ ಪಾಪ ಆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬೇಡ್ತಾರ್ರಿ, ದುಡ್ಡು ಇಸ್ಕೊಂಬೇಡಿ ಅಂತ. ನನಗೆ ಡಿ ಕೆ ಶಿವಕುಮಾರ್ ಅವರ ಮಾತು ಕೇಳಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಒಂದು 2-3 ಖರ್ಚೀಫ್ ನಂದು ಡಿ ಕೆ ಶಿವಕುಮಾರ್ ಅವ್ರ ಮಾತಿಗೆ ಕಚೇರಿನಲ್ಲಿ ಲಂಚ ಇಸ್ಕೊಂಬೇಡಿ ಅಂತೇಳಿ ಮುಖ್ಯಮಂತ್ರಿ ಓಪನ್ ಆಗಿ ಹೇಳ್ತಾರೆ. ಪಾಪ ಒಂದಿಷ್ಟು ಆ ಮುಖ್ಯಮಂತ್ರಿ ಮಾತಿಗೆ ಪಾಪ ಎಷ್ಟು ಕಷ್ಟ ಬೀಳ್ತಾರೆ, ಅವ್ರ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀಳ್ತದೆ. ಸರಿ, ಮುಖ್ಯಮಂತ್ರಿ ಹೇಳಿದ್ರು ಕಚೇರಿಯಲ್ಲಿ ಇಸ್ಕೊಳ್ಳೋದು ಬೇಡ ಅಂತೇಳಿ ಕಚೇರಿ ಹೊರಗಡೆ ಇವ್ರುಗಳು ವ್ಯವಹಾರಗಳು ಶುರು ಹಚ್ಕೊಂಡ್ಬಿಡ್ತಾರೆ. ಈಗ ಭ್ರಷ್ಟಾಚಾರವನ್ನ ರಾಜ್ಯದಲ್ಲಿ ಬಿಟ್ಟು, ಅದರಲ್ಲಿ ಎಸ್ಪೆಷಲಿ ಕರ್ನಾಟಕ ಪೊಲೀಸ್ ಎಷ್ಟು ಫೇಮಸ್ ಇದ್ದಾರೆ ಅಂತಂದ್ರೆ, ಅವರು ಬೆಂಗಳೂರು ಪೊಲೀಸರು, ಅದರಲ್ಲೂ ಬೆಂಗಳೂರಲ್ಲಿ 130 ಕ್ರಿಮಿನಲ್ ಪೊಲೀಸ್ ಸ್ಟೇಷನ್ಗಳಿದೆ. ತುಂಬಾನೇ ಫೇಮಸ್. ಇದರಲ್ಲಿ ಮೇಲ್ ಪೊಲೀಸ್ ಅಥವಾ ಫಿಮೇಲ್ ಪೊಲೀಸ್ ಅಂತ ಯಾವುದೇ ವ್ಯತ್ಯಾಸ ಇಲ್ಲ. ಲೆಕ್ಕ ಹಾಕಲಿ, HAL ಪೊಲೀಸ್ ಠಾಣೆ ಲಿಮಿಟ್ ಅಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅನಿತಾ ಅವರು ಕಾನ್ಸ್ಟೇಬಲ್ ಉಳ್ಳಪ್ಪ ಮತ್ತೆ ಯತೀಶ್ನ ಕರ್ಕೊಂಡು ರಾಜಸ್ಥಾನ್ ಜೈಪುರ್ಗೆ ಹೋಗ್ತಾರೆ. ಏನಕ್ಕೆ ಅಂತಂದ್ರೆ, ಯಾವುದೋ ಹಿಂಗೆ ಡೌರಿ ಕೇಸ್ ಒಂದು ರಿಜಿಸ್ಟರ್ ಆಗಿರ್ತದೆ HAL ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ. ಆ ಗಂಡನ್ನ, ಆ ಹೆಣ್ಣು ಮಗಳು ಕಂಪ್ಲೇಂಟ್ ಕೊಟ್ಟಿರೋ ಗಂಡನ ಕರ್ಕೊಂಬರಕ್ಕೆ ರಾಜಸ್ಥಾನ್ ಜೈಪುರ್ಗೆ ಹೋಗಿ ಅಲ್ಲಿ ಆ ಆರೋಪಿ ಹತ್ರ 2 ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ. ಲೆಕ್ಕ ಹಾಕೊಳ್ರಿ, ಇವರ ಈ ಭ್ರಷ್ಟಾಚಾರ ಅನ್ನೋದು ಬರೀ ರಾಜ್ಯದಲ್ಲಿ ಫೇಮಸ್ ಇಲ್ಲ, ಬೆಂಗಳೂರಲ್ಲಿ ಫೇಮಸ್ ಇಲ್ಲ. ಅವರು ಏನಕ್ಕೆ ರಾಜಸ್ಥಾನದಲ್ಲಿ ಹೋಗಿ ಅವನ ಹತ್ರ 2 ಲಕ್ಷ ಡಿಮ್ಯಾಂಡ್ ಇಟ್ಟು 40,000 ಕ್ಯಾಶ್ ಇಸ್ಕೊಬೇಕಾದ್ರೆ ರಾಜಸ್ಥಾನದ ಲೋಕಾಯುಕ್ತ ACB ಅಂತ ಏನ್ ಕರ್ನಾಟಕದಲ್ಲಿ ಆಂಟಿ ಕರಪ್ಷನ್ ಬ್ಯೂರೋ ಲೋಕಾಯುಕ್ತ ಏನಿದೆ, ರಾಜಸ್ಥಾನದ ಲೋಕಾಯುಕ್ತ ಅಥವಾ ACB ಅವರು ಈ ಮಹಾನ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ HAL ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅನಿತಾ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಜೊತೆನಲ್ಲಿ ಉಳ್ಳಪ್ಪ ಮತ್ತೆ ಯತೀಶ್ ಅಂತ, ಓಕೆ, ಉಳ್ಳಪ್ಪ ಮತ್ತೆ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಜೊತೆನಲ್ಲಿ ಯತೀಶನ್ನ. ಅಲ್ರಿ, ಕರ್ನಾಟಕದ ಪೊಲೀಸರು ಭ್ರಷ್ಟಾಚಾರದಲ್ಲಿ ಫೇಮಸ್ಸು, ನಂಬರ್ 1 ಅಂತ ನಮಗೆಲ್ಲ ಗೊತ್ತಿತ್ತು. ಈಗ ಬರೀ ಕರ್ನಾಟಕ ಒಂದೇ ಅಲ್ಲ, ಹೊರ ರಾಜ್ಯದಲ್ಲಿ ಹೋಗಿ ಡೀಲ್ಗಳು ಮಾಡಿಕೊಂಡು ಅಲ್ಲಿನ ಪೊಲೀಸರು ಇವ್ರನ್ನ ಅರೆಸ್ಟ್ ಮಾಡೋ ಮಟ್ಟಕ್ಕೆ ಮಾನಗೇಡಿಗಳು ಈ ಮಟ್ಟಕ್ಕೆ ಕುಸಿದಿದೆ ಅಂತಂದ್ರೆ, ಖಂಡಿತವಾಗಿ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆ ಬೇಕಾಗಿದೆಯಾ? ಇವರು ಪೊಲೀಸ್ ಅಲ್ಲ ರೀ, ಪೋಲಿಗಳು. ಪೋಲಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆಮೇಲೆ ಇಲ್ಲಿ ಲಂಚ ಕೇಳಿರೋದು ಯಾರು ಮೇಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಥವಾ ಇನ್ಸ್ಪೆಕ್ಟರ್ ಅಲ್ಲ, ಒಬ್ಬ ಫಿಮೇಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅನಿತಾ ಅಂತೆ. ಲೆಕ್ಕ ಹಾಕೊಳ್ರಿ, ಇದಕ್ಕೆ ಅಪಾಯಿಂಟ್ಮೆಂಟ್ಗೆ ಹಣ ಕೊಟ್ಟು, ಪೋಸ್ಟಿಂಗ್ಗೆ ಹಣ ಕೊಟ್ಟು, ಪ್ರಮೋಷನ್ಗೆ ಹಣ ಕೊಟ್ಟು ಇವ್ರುಗಳು ಈ ರೀತಿ ವಸೂಲಿಗಿಳಿದು ಬಿಟ್ರೆ, ಅಂದ್ರೆ ಇಡೀ ಕರ್ನಾಟಕದಲ್ಲಿ 906 ಪೊಲೀಸ್ ಠಾಣೆ ಇದೆ. ಎಂಟೈರ್ 906 ಪೊಲೀಸ್ ಠಾಣೆನೂ ವಸೂಲಿ ಕೇಂದ್ರಗಳು. ಜನರನ್ನ ಕಿತ್ತು ತಿನ್ನೋ ಅಂತ ಕೆಲಸವನ್ನ 99% ನನಗೆ ಹೇಳಕ್ಕೆ
ಯಾವುದೇ ಅಡೆತಡೆ ಇಲ್ಲ. ನೀವೆಲ್ಲ ಹೇಳ್ತಾ ಇದ್ರಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹೋದ್ರು, ಈಗ ಏನೋ ಪ್ರಿಯಾಂಕಾ ಖರ್ಗೆ ಅವ್ರು ಬಂದಿದ್ದಾರೆ ಅಂತ. ಯಾರು ಬಂದ್ರು ಅಷ್ಟೇನೇನೆ. ಇವರು ಯಾವ ಮಟ್ಟಕ್ಕೆ ಕಳ್ಳತನ, ಭ್ರಷ್ಟಾಚಾರ, ಲೂಟಿ ಮಾಡೋದ್ ಕಲ್ತಿದ್ದಾರೆ ಯೂನಿಫಾರ್ಮ್ ಹಾಕೊಂಡು ಅಂತಂದ್ರೆ, ಯಾರಾದ್ರೂ ಹೇಳ್ತೀನಲ್ಲ ನೈತಿಕವಾಗಿ ಬದಲಾವಣೆ ಇರುವಂತ ವ್ಯಕ್ತಿಗಳು ಬಂದ್ರೆ ಮಾತ್ರ ಈ ಪೊಲೀಸ್ ಇಲಾಖೆನ ಭ್ರಷ್ಟಾಚಾರದಿಂದ ತೆಗಿಬೋದೇ ಹೊರತು, ಪ್ರಿಯಾಂಕಾ ಖರ್ಗೆ ಬಂದ್ಮೇಲೆ 2 ಗ್ಯಾಂಗ್ ರೇಪ್ ಆಗಿದೆ, ಬೆಂಗಳೂರಲ್ಲಿ ಒಂದು, ದಾವಣಗೆರೆಯಲ್ಲಿ ಒಂದು. ಈಗ ನೋಡು, ಬೆಂಗಳೂರು ಪೊಲೀಸು ಸಬ್ ಇನ್ಸ್ಪೆಕ್ಟರ್ ಅನಿತಾ ಅವರು ಅಂಡ್ ಟೀಮ್ ಫ್ರಮ್ HL ಪೊಲೀಸ್ ಸ್ಟೇಷನ್ ರಾಜಸ್ಥಾನದ ಜೋಧ್ಪುರ್ಗೆ ಹೋಗಿ ಅಲ್ಲಿ 2 ಲಕ್ಷ ಭಿಕ್ಷೆ ಬೇಡಿ ಅರೆಸ್ಟ್ ಮಾಡಲ್ಲ ಅಂತ ಹೇಳಿ 40,000 ಈಸ್ಕೊಬೇಕಾರೆ ಅರೆಸ್ಟ್ ಆಗಿದ್ದಾರೆ. ಕರ್ನಾಟಕ ಪೊಲೀಸರು ಅಂತಾರಾಜ್ಯ ಮಟ್ಟದಲ್ಲಿ ಫೇಮಸ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ DGP ಸಲೀಂ ಅವರೇ, ಬೆಂಗಳೂರಿನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರೇ, ನಿಮಗಂತೂ ಡಬಲ್ ಕಂಗ್ರ್ಯಾಚುಲೇಷನ್ ಹೇಳ್ಬೇಕು. ನಿಮ್ಮ ಪೊಲೀಸರು ಯಾವ ಮಟ್ಟಕ್ಕೆ ಭಿಕ್ಷೆ ಭ್ರಷ್ಟಾಚಾರವನ್ನ ಸ್ಪ್ರೆಡ್ ಮಾಡಿ, ದೇ ಆರ್ ಬ್ರೀಡಿಂಗ್ ಕರಪ್ಷನ್. ಕರ್ನಾಟಕ ಪೊಲೀಸರು ಭ್ರಷ್ಟಾಚಾರವನ್ನ ಪ್ರತಿದಿನ ಬೆಳೆಸ್ತಾ ಇದ್ದಾರೆ, ಹುಟ್ಟಿಸ್ತಾ ಇದ್ದಾರೆ, ಲೂಟಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಬೆಂಗಳೂರು ಪೊಲೀಸರು ಇಡೀ ಎಲ್ಲಾ ಜಿಲ್ಲೆಗಳಿಗಿಂತ ಒಂದು 10 ಹೆಜ್ಜೆ ಮುಂದೆ. ಅದಕ್ಕೋಸ್ಕರನೇ ಅಲ್ಲಿ ನೋಡ್ರಿ, ಜೋಧ್ಪುರಲ್ಲಿ ಹೋಗಿ ಮಾನ ಮರ್ಯಾದೆ ತೆಗೆದಾಕವ್ರೆ ಅಂತಂದ್ರೆ, ಪಾಪ ನಮ್ಮ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಅವರು ಅಲ್ಲಿ ಪಾಪ ವಿಧಾನಸೌಧದಲ್ಲಿ ಕೂತ್ಕೊಂಡು ಕೂಗಿ ಹೇಳ್ತಾರೆ, ಭ್ರಷ್ಟಾಚಾರ ಮಾಡಬೇಡಿ, ಇದು ಕಚೇರಿಗಳಲ್ಲಿ ಭ್ರಷ್ಟಾಚಾರವನ್ನ ನಡೆಸಬೇಡಿ ಅಂತ. ಸೊ ಹಾಗಾಗಿ ನಮ್ ಬಾಸ್ ಹೇಳಿದ್ದಾರೆ ಮುಖ್ಯಮಂತ್ರಿಗಳು, ನಾವು ಕಚೇರಿಗಳಲ್ಲಿ ಮಾಡೋದ್ ಬೇಡ ಅಂತೇಳಿ ಹೊರಗಡೆ ಡೀಲ್ಗಳನ್ನ ಇಟ್ಕೊಂಡು, ಎಂತ ಮಾನಗೇಡಿ ಇಲಾಖೆ ಇವರು. ಆ ಕಾಕಿ ಯೂನಿಫಾರ್ಮ್ ಹಾಕೊಂಡ್ರ ಕಳ್ಳರು, ದರೋಡೆಕೋರರಿಗಿಂತ ಆ ದರೋಡೆಕೋರರಾದ ಅಟ್ಲೀಸ್ಟ್ ಅವ್ರ ಜೀವನ ಮಾಡಕ್ ಮಾಡ್ತಾರೆ. ಇವ್ರು ಕಾಕಿ ಹಾಕೊಂಡಿರೋದಕ್ಕೆ ಜೀಪ್ ಕೊಡ್ತೇವೆ, ಯೂನಿಫಾರ್ಮ್ ಕೊಡ್ತೇವೆ, ತಿಂಗಳು ಸಂಬಳ ಕೊಡ್ತೇವೆ. ಸಮಾಜದಲ್ಲಿ ದೇ ರೆಪ್ರೆಸೆಂಟ್ ಗವರ್ಮೆಂಟ್. ಒಂದು ಸರ್ಕಾರ ಅಂದ್ರೆ DK ಶಿವಕುಮಾರ್ ನೋಡಿದ ಸರ್ಕಾರ ಅಂತ ಅನ್ಸಲ್ಲ. ಒಬ್ಬ ಕಾಕಿ ಅವನು ಯೂನಿಫಾರ್ಮ್ ಹಾಕೊಂಡಿರೋದನ್ನ ಅವನ್ ಹಾಕೊಂಬಂದ ಅಂತಂದ್ರೆ ಅವನು ನೋಡಿದ್ರೆ ದೇ ಆರ್ ರೆಪ್ರೆಸೆಂಟಿಂಗ್ ದ ಗವರ್ಮೆಂಟ್. ಹೌ ಶೇಮ್ಫುಲ್ ದಿಸ್ ಫೆಲೋಸ್. ಈ ಕಾಕಿ ಹಾಕೊಂಡ್ರೆ ಈ ಕಾಕಿ ಪಡೆಗಳು, ಭ್ರಷ್ಟ ಪಡೆಗಳು, ಲೂಟಿ ಕೋರರು ಡಕಾಯಿತಿ ಮಾಡಿದ್ರು, ATM ದರೋಡೆ ಮಾಡಿದ್ರು, ರೇಪ್ಗಳು ಮಾಡಿದ್ರು, ಕಸ್ಟೋಡಿಯಲ್ ಕೊಲೆಗಳು ಮಾಡಿದ್ರು, ಚಿನ್ನ ದರೋಡೆ ಮಾಡಿದ್ರು, ಲೂಟಿ ಮಾಡಿದ್ರು, ಸುಳ್ಳು ರೌಡಿ ಶೀಟರ್ಗಳು ಹಾಕೋದು, ಸುಳ್ಳು FIR ಗಳನ್ನ ಮಾಡೋದು, ಕಂಪ್ಲೇಂಟ್ಗೆ ದುಡ್ಡು, FIR ಗೆ ದುಡ್ಡು, ಪಾಸ್ಪೋರ್ಟ್ಗೆ ದುಡ್ಡು, ಫುಟ್ಪಾತ್ ಅಲ್ಲಿರೋ ವ್ಯಾಪಾರಿ ಮಾಡೋನ ಹತ್ರ ದುಡ್ಡು ದರೋಡೆ ಮಾಡೋದೇ ಇವರ ಕೆಲಸ ಅನ್ನೋದನ್ನ ಖಂಡಿತವಾಗಿ ನಮ್ಗೆ ಹೇಳಕ್ಕೆ ಏನು ಸಮಸ್ಯೆ ಇಲ್ಲ. ಮಾನ ಮರ್ಯಾದೆ ಇಲ್ಲದಂತ ಈ ಪೊಲೀಸ್ ಇಲಾಖೆಯನ್ನ ಖಂಡಿತವಾಗಿ ಜನ ಒಂದು ದಿವಸ ಬುದ್ಧಿ ಕಲಿಸ್ತಾರೆ ಇವರಿಗೆ. ಯಾಕಂದ್ರೆ ಸುತ್ತಮುತ್ತ ದೇಶಗಳಲ್ಲಿ ಏನು ಬದಲಾವಣೆ ನೋಡ್ತಾ ಇದ್ದೀವಿ. ಇವರುಗಳು DK ಶಿವಕುಮಾರ್, ಮುಖ್ಯಮಂತ್ರಿ DK ಶಿವಕುಮಾರ್ ಹತ್ತು ಬಿಟ್ರಿ, ಭ್ರಷ್ಟಾಚಾರ ಮಾಡಬೇಡಿ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗೂ ಮರ್ಯಾದೆ ಇಲ್ಲ ಅಂತಂದ್ರೆ, ನನಗೆ ಆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಭ್ರಷ್ಟಾಚಾರ ಮಾಡಬೇಡಿ ಅಂತ ನಿನ್ನೆ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ರೆ ಒಂದ್ ರೀತಿ ಖುಷಿ ಆಯ್ತು. ನನ್ನ ಕಡೆ ಕಣ್ಣಲ್ಲಿ ನೀರು ಬಂತಪ್ಪ. ಮುಖ್ಯಮಂತ್ರಿ ಅವ್ರಿಗೆ ಎಷ್ಟು ಕಾಳಜಿ ಇದೆ ಸರ್ಕಾರದ ಮೇಲೆ, ಸರ್ಕಾರದ ಮಾನ ಹರಾಜಾಗ್ತಾ ಇರೋ ಭ್ರಷ್ಟಾಚಾರಿ ಅಧಿಕಾರಿಗಳ ಮೇಲೆ ಅಂತ. ಅಲ್ಲಿ ನೋಡ್ರಿ, ಜೈಪುರಲ್ಲಿ ಹೋಗಿ 2 ಲಕ್ಷಕ್ಕೆ ಅನಿತಾ ಅನ್ನೋ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾನ ಮರ್ಯಾದೆ ಹರಾಜ್ ಹಾಕಿದ್ದಾರೆ. ಇಂಥ ವ್ಯವಸ್ಥೆಯನ್ನ ಬದಲಾಯಿಸ್ಲಿಕ್ಕೋಸ್ಕರನೇ ನಮ್ಮಂತವ್ರು ಏನಾದ್ರು, ನಮ್ಗೇನು ಅವಶ್ಯಕತೆ ಇರಲಿಲ್ಲ, ಒಂದು ರಾಜಕೀಯ ಪಕ್ಷವನ್ನ ಕಟ್ಟಿ ಕರ್ನಾಟಕದಲ್ಲಿ ಒಂದು ರಾಜಕೀಯ ಪಕ್ಷವನ್ನ ಹೊಸ ರಾಜಕೀಯ ಆಯಾಮವನ್ನ ಏನ್ ತಂದಿದ್ದೀರಿ ಅಂತಂದ್ರೆ, ಈ 3 ಪಕ್ಷಗಳಲ್ಲೂ ಕೂಡ ಬರೀ ಭ್ರಷ್ಟಾಚಾರ, ದುರಾಡಳಿತ ಬಿಟ್ರೆ ಬರೀ ಏನು ನಡೆಯಲ್ಲ. ಈ ರೀತಿ ಅಧಿಕಾರಿಗಳು ಹೇಳ್ದಲ್ಲ, PDO ಆಗಿರ್ಬೋದು, AC, DC, ರೆವಿನ್ಯೂ ಇನ್ಸ್ಪೆಕ್ಟರ್, SP, ಯಾವ ಕಚೇರಿನೂ ಸಹ ಭ್ರಷ್ಟಾಚಾರ ಮುಕ್ತವಾಗಿಲ್ಲ. ಅಂಡ್ ಐ ಸಲ್ಯೂಟ್ ಬೆಂಗಳೂರು ಪೊಲೀಸ್, ನಿಮ್ಗೆಲ್ಲರಿಗೂ ಒಂದು ಸಲ್ಯೂಟ್ ಗುರು. ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಮಾನ ಮರಿ ತೆಗಿತಾ ಇದ್ರಿ, ಸಿಟಿನಲ್ಲಿ ಮಾನ ಮರಿ ತೆಗಿತಾ ಇದ್ರಿ, ಆ ಜೈಪುರ್ಗೆ ಹೋಗಿ ಮಾನ ಮರಿ ತೆಗಿದ್ರಲ್ರೇ, ನಿಮ್ಗೆ ಮಾನ ಮರ್ಯಾದೆ ಏನಿಲ್ವಾ? ಏನೋ ಹಿಂಗೆ ಕೇಳಿದ್ರೇನೆ ಉತ್ತರ ಅಂತ ಹೇಳ್ಕೊಂಡು ಈ ಲೈವ್ ಅನ್ನ
ಭಾನುವಾರ ಆದ್ರೂ ಕ್ಷಮೆ ಇರಲಿ. ನೀವು ಒಂದ್ ಸ್ವಲ್ಪ ಏನೋ ಗುಬ್ರಾಕೊಂಡು ಮಲ್ಕೊಂಡಿದ್ರಿ ಅನ್ಸುತ್ತೆ. ಏನೋ ಒಂದ್ ಸ್ವಲ್ಪ ನಾನ್ ಸೆಂಟ್ರಲ್ ಲೈವ್ ಬಂದು ನೀವೇನಾದ್ರೂ ತೊಂದರೆ ಕೊಟ್ಟಿದ್ರೆ ದಯಮಾಡಿ ಕ್ಷಮಿಸಿ. ಯಾಕೆ ಅಂತಂದ್ರೆ ಜೈಪುರದಲ್ಲಿ ಬೆಂಗಳೂರು ಪೊಲೀಸರು ಫುಲ್ ಫೇಮಸ್, ಫುಲ್ ಅರೆಸ್ಟ್ ಮಾಡಿದಾರ್ರಿ 3 ಜನ ಪೊಲೀಸವ್ರನ್ನ. ಆ ಜೈಪುರ್ ಲೋಕಾಯುಕ್ತವ್ರು ACB ಅವ್ರು ಅರೆಸ್ಟ್ ಮಾಡಿ ಜೈಲಿಗೆ ಕಳ್ಸವ್ರಂತೆ. ಆಹಾ ರೇ, ಒಂದ್ ಕೆಲಸ ಮಾಡ್ರು, ಇವ್ರಿಗೆಲ್ಲ ಒಂದು ಏನೋ ಅಂತಾರಾಷ್ಟ್ರೀಯ ಪ್ರಶಸ್ತಿ ಏನಾದ್ರು ಇದ್ರೆ ಕೊಡ್ರ ಇವ್ರಿಗೆಲ್ಲ ಪೊಲೀಸವ್ರಿಗೆ. ಆ ಅನಿತಾಗೆ ಪ್ರಶಸ್ತಿ ಕೊಡ್ರ. ಎಲ್ಲಿವರೆಗೂ ಅಪಾಯಿಂಟ್ಮೆಂಟ್ಗೆ ಕೋಟಿ ಹಣ, ಲಕ್ಷ ಹಣ, ಪೋಸ್ಟಿಂಗ್ಗೆ ಹಣ ರಾಜಕಾರಣಿಗಳು ಗೆದ್ದು ಬಂದಂತ ಸರ್ಕಾರಗಳು ನಿಲ್ಸಲು ಅಲ್ಲಿವರೆಗೂ ಈ ಅಧಿಕಾರಿಗಳು ಲೂಟಿ ಮಾಡ್ತಾನೆ ಇರ್ತಾರೆ. ಈ ರೀತಿ ಮಾನವನ್ನ, ತಮ್ಮ ಮಾನವನ್ನ, ವ್ಯವಸ್ಥೆಯ ಮಾನವನ್ನ, ಆಡಳಿತ ಸರ್ಕಾರದ ಮಾನವನ್ನ ಹರಾಜು ಆಗ್ತಾನೆ ಇರ್ತಾರೆ. ಅದರಲ್ಲಿ ಯಾವುದು ಇಲ್ಲ. ಯಾಕ್ರಿ ಬೇಕು? ನಾನು ಎಲ್ಲೋ ಇದ್ದೆ, ನನಗೇನೋ ರಾಜಕೀಯ ಪಕ್ಷ ಬೇಕಾಗಿದ್ಯಾ? ಹೋರಾಟ ಮಾಡಿ ಗೊತ್ತಾಯ್ತು. ಎಷ್ಟು ಎಕ್ಸ್ಪೋಸ್ ಮಾಡಿದ್ರು ಕೂಡ ಯಾವನ ಇನ್ನೊಬ್ಬ ಬರ್ತಾನೆ, ಇನ್ನೊಂದು ಸರ್ಕಾರ ತಗೊಂಡ್ಬರ್ತಾನೆ, ಮತ್ತೆ ಅದೇ ಭ್ರಷ್ಟಾಚಾರ ನಡೀತದೆ. ಭ್ರಷ್ಟಾಚಾರ ನಿಲ್ಲಬೇಕು ಅಂತಂದ್ರೆ ನಿಜವಾಗ್ಲೂ ಒಬ್ಬ ಸ್ಟೇಟ್ಸ್ಮೆನ್ಗಳು ಈ ಕರ್ನಾಟಕ ರಾಜಕೀಯಕ್ಕೆ ಒಂದು ಅಧಿಕಾರವನ್ನು ಹಿಡ್ಕೊಂಡಾಗ ಮಾತ್ರ ಬದಲಾವಣೆ ಆಗುತ್ತೆ. ದೇವರ ದಯೆಯಿಂದ ಇವ್ರನ್ನೆಲ್ಲೂ ಕೂಡ ಹೊರ ದೇಶಗಳಿಗೆ ಹೋಗಕ್ಕೆ ಪರ್ಮಿಷನ್ ಇಲ್ಲ ಅಂದಿದ್ರೆ ಹೊರ ದೇಶಗಳಿಗೆ ಹೋಗಿ ಅಲ್ಲಿನೂ ವಸೂಲಿ ಹಾಕಿ ಬೇಕಾದ್ರೆ ಅಲ್ಲೇ ಅರೆಸ್ಟ್ ಆಗ್ಬಿಟ್ಟು ಅಲ್ಲಿನ ಜೈಲುಗಳಲ್ಲಿ ಪೊಲೀಸರು ಇರೋರು. ಜೈಪುರ್ ಜೈಲಲ್ಲಿ HAL ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅನಿತಾನ ಅರೆಸ್ಟ್ ಮಾಡವ್ರೆ. ಇಬ್ಬರು ಕಾನ್ಸ್ಟೇಬಲ್ನ ಒದ್ದು ಒಳಗಡೆ ಹಾಕಿದ್ದಾರೆ. ಬೆಂಗಳೂರು ಪೊಲೀಸರ ನಿಮ್ಗೆ ಮಾನ ಮರ್ಯಾದೆ ಏನಿಲ್ವಾ? ಇಲ್ಲ ಅಂತಾನೆ ಅನಿಸುತ್ತೆ. ಯಾಕೆ ಅಂತಂದ್ರೆ ನಿಮ್ ಮೇಲಿರುವಂತ ಪೊಲೀಸ್ ಕಮಿಷನರ್ಗಳು, DCPಗಳು, ACPಗಳು, ಈ ಆಡಳಿತ ಸರ್ಕಾರ ಸ್ವಚ್ಛವಾಗಿದ್ದು ಸ್ವಚ್ಛ ರಾಜಕೀಯವನ್ನ ಮಾಡಿದ್ರೆ ಈ ರೀತಿ ಜೈಪುರ್ಗೆ ಹೋಗಿ ಮಾನ ಮರ್ಯಾದೆ ಪೊಲೀಸರು ಹರಾಜು ಹಾಕುವಂತ ಅವಶ್ಯಕತೆ ಇರಲಿಲ್ಲ. ಹೇಳ್ತೀನಲ್ಲ, ಬರೀ ಸ್ವೀಟ್ ಟಂಗ್ ಬಾಯಲ್ಲಲ್ರಿ ಭ್ರಷ್ಟಾಚಾರ ಮಾಡಬೇಡಿ ಅಂತ ಬರೀ ಬಾಯಲ್ಲಿ ಹೇಳಿದ್ರಲ್ಲ, ಅದು ಕೆಲಸದಲ್ಲಿ ಇದ್ರೆ ಮಾತ್ರ ಬದಲಾವಣೆ ಆಗತ್ತೆ. ಇಲ್ಲ ಮಾಧ್ಯಮಗಳು ಅದನ್ನ ಶೂಟ್ ಮಾಡಿ ನಿಮ್ಮನ್ನ ಟ್ರೋಲ್ ಮಾಡುತ್ತೆ. ಮಾನ ಮರ್ಯಾದೆ ಬೇಡವಾ? ಮಾನ ಮರ್ಯಾದೆ ಬೇಡವೇನ್ರ? ಕರ್ನಾಟಕ ಪೊಲೀಸರ ಮಾನಗೇಡಿಗಳ, ಭ್ರಷ್ಟರ, ಲೂಟಿಕೋರರ, ಡಕಾಯಿತರ, ATMಗಳು ದರೋಡೆ ಮಾಡೋರು, ಕಸ್ಟಡಿ ತಗೊಂಬಂದು FIR ಆಗಿದ್ರೆ ಕೊಲೆಗಳು ಮಾಡೋ ಅಂತ ನಿಮ್ಮಂತ ಕೊಲೆ ಪಾತಕರು, ಲೂಟಿಕೋರರು ಇರೋದ್ರಿಂದನೇ ಇವತ್ತು 78 ವರ್ಷಗಳ ಸ್ವತಂತ್ರದ ನಂತರ ನಾವೆಲ್ಲ ಕೇಳಬೇಕಾಗಿದೆ, ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಎಲ್ಲ ಇಂಥ ಭ್ರಷ್ಟರಿಗೆ ನೀವು 3 ಪಕ್ಷಕ್ಕೆ ಹಾಕೊಳ್ಳಿ. ಜೈ ಕುಮಾರಸ್ವಾಮಿ JDS, ಜೈ ಕಾಂಗ್ರೆಸ್ DK ಶಿವಕುಮಾರ್, ಜೈ ಯಡಿಯೂರಪ್ಪ ಅಂಡ್ BJP ಗ್ಯಾಂಗ್. ಎಲ್ಲರಿಗೂ ಜೈ ಹಾಕೊಂಡು ನಿಮ್ಮನ್ನೇ ವಸೂಲಿ ಹಾಕೊಂಡು ನಿಮ್ಮನ್ನ ಸುಲಿಗೆ ಮಾಡಿಕೊಂಡು ಈ ವ್ಯವಸ್ಥೆನ ಹಾಳು ಮಾಡಿಕೊಂಡು ಇಡೀ ವ್ಯವಸ್ಥೆ, ಹೇಳ್ತೀನಲ್ಲ, ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅನ್ನೋದು, ವ್ಯವಸ್ಥೆ ಅನ್ನೋದು, ಸಮಾಜ ಅನ್ನೋದು, ಆ ಸತ್ತೋಗಿರೋ ಹೆಣದ ಮೇಲೆ ಹಾಕಿರೋ ಮೂರ ಬಟ್ಟೆ ಸ್ಥಿತಿನೂ ಕರ್ನಾಟಕದ ಆಡಳಿತ ಪರಿಸ್ಥಿತಿನೂ ಎರಡು ಒಂದೇ ಆಗಿದೆ. ನಾಚಿಕೆ ಗೀಚಿಕೆ ಏನು ಆಗಲ್ವೇನ್ರ? ಕರ್ನಾಟಕ ಪೊಲೀಸರ, ಬೆಂಗಳೂರು ಪೊಲೀಸರ, ನಿಮ್ಗೆ ನಾಚಿಕೆ ಗೀಚಿಕೆ ಏನಿಲ್ವಾ? ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚಿಕೆ. ಏನಕ್ಕೆ ಹೇಳಿ? ಭಿಕ್ಷೆ ಬೇಡದೆ ಅಲ್ಲ ಕಣ್ರ. ವರದಕ್ಷಿಣೆ ಕೇಸಲ್ಲಿ ಹಿಡ್ಕೊಂಬ ಅಂತಂದ್ರೆ 2 ಲಕ್ಷ ಡೀಲ್ ಇಟ್ಟು ಅರೆಸ್ಟ್ ಆಗಿ ಜೈಲಲ್ಲಿ ಬಿದ್ದವಳಲ್ಲ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಯಾವ ರೀತಿ ನೈತಿಕತೆಗಳನ್ನ ನೀವು ಪೊಲೀಸ್ ಇಲಾಖೆಯಲ್ಲಿ ಮಾಡ್ಕೊಂಡಿದಿರೋ? ಬರೀ ವಸೂಲಿ ಕಾರನ್. ನಾನು ಹೇಳ್ತೀನಿ, ನಮ್ಮಂತವ್ರಿಗೆ ಏನೋ ಅಧಿಕಾರ ಸಿಗಲಿ ಗೊತ್ತಿಲ್ಲ, ಹೇಳ್ತೀನಲ್ಲ, ಒಂದಲ್ಲ ಒಂದ್ ದಿವಸ ಬದಲಾವಣೆ ಪರ್ವ ಬಂದಾಗ ನಮ್ಮಂತವ್ರಿಗೆ ಅಧಿಕಾರ ಸಿಗುತ್ತೆ. ಏನು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಳಿದ್ನಲ್ಲ, ವಿ ವಿಲ್ ಎನ್ಶ್ಯೂರ್, ಆವಾಗ ಗೊತ್ತಾಗತ್ತೆ ನಿಮಗೆ ಒಬ್ಬ ನೈತಿಕ ಒತ್ತಿರುವಂತ ನಾಯಕ ಅಥವಾ ಲೀಡರ್ CM ಬಂದ್ರೆ ಈ ಕರ್ನಾಟಕದಲ್ಲಿ ಎಂತ ಬದಲಾವಣೆ ಆಗುತ್ತೆ ಅಂತ. ಖಂಡಿತವಾಗಿ 3 ಪಕ್ಷಗಳ ಬದಲಾವಣೆ ಖಂಡಿತ ಮಾಡಲ್ಲ. ಮಾಡಂಗಿದ್ರೆ ಈ ರೀತಿ ಮಾನಗೇಡಿ ತರ ಜೈಪುರಲ್ಲಿ ಹೋಗಿ ಪೊಲೀಸರು ಮರ್ಯಾದೆ ಹರಾಜಾಗ್ತಾ ಇರ್ಲಿಲ್ಲ. ಖಂಡಿತವಾಗಿ ಇದು ಒಂದು ನಾಚಿಕೆಗೇಡಿನ ಸಂಗತಿ. ಇಡೀ ಕರ್ನಾಟಕಕ್ಕೆ ಕಪ್ಪು ಮಸಿ ಬಳಿಯುವಂತ ಕೆಲಸವನ್ನ ಸ್ವತಃ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋ ಕಾಕಿ ಪಡೆಗಳು ಮಾಡ್ತಾವೆ. ಅದು ಜೈಪುರ್ ರಾಜಸ್ಥಾನಲ್ಲಿ ಅಂತಂದ್ರೆ ಹೊಟ್ಟೆಗೆ ಏನೋ ತಿಂತೀರಾ? ಭ್ರಷ್ಟ ಪೊಲೀಸರ ಅನ್ನ ತಿನ್ರಲೇ, ಅನ್ನ ತಿನ್ರೋ. ಆ ಕಸ ತಿಂದು ಈ ರೀತಿ ವಾಸನೆ ಬಂದು ಉಗಿಯುವಂತ ಪರಿಸ್ಥಿತಿ ನಿಮ್ಗೆ ಯಾಕೆ ಬರಬೇಕು ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪೋಸ್ ಮಾಡಿ ತೋರಿಸ್ತೀವಿ. ನಮ್ಮ ಕೈಯಲ್ಲಿ ಆಗುತ್ತೆ ಎಷ್ಟಾಗುತ್ತೋ ಅಷ್ಟು ಬದಲಾವಣೆಗೆ ಕೈ ಜೋಡಿಸ್ತೀವಿ. ಮಿಕ್ಕಿದ್ದು ನಿಮಗ್ ಬಿಟ್ಟಿದ್ದು, ನೀವು ಹಾಕುವಂತ ಸರ್ಕಾರದ ಕೆಲಸಕ್ಕೆ ಬಿಟ್ಟಿದ್ದು ಅಂತ ಹೇಳ್ತಾ ಮುಂದಾದ್ರೂ ಜಾಗೃತರಾಗಿರಿ. ಇನ್ ಮುಂದೆ ಆದ್ರೂ
ಜಾಗೃತರಾಗಿರಿ. ಈ ಮೂರು ಪಕ್ಷಗಳಿಗೆ ಹಾಕರೆ ಮೂರು ಪಂಗನಾಮ. ಬರೀ ಭಾಷಣದಲ್ಲಿ ಅವರು ಭ್ರಷ್ಟಾಚಾರವನ್ನ ನಿಲ್ಸಕ್ ಹೇಳ್ತಾರೆ ಹೊರತು, ಅಥವಾ ತಮ್ಮ ಮಾತುಕತೆಗಳು ಹೇಳ್ತಾರೆ ಹೊರತು, ಕನಿಷ್ಠ ಈ ಭ್ರಷ್ಟಾಚಾರವನ್ನ ತಡೆಯುವಂತ ಕೆಲಸ ಕಾಂಗ್ರೆಸ್ಸು ಮಾಡಿಲ್ಲ, JDS ಮಾಡಿಲ್ಲ, ಬಿಜೆಪಿ ಅಂತೂ ಖಂಡಿತ ಮಾಡಲ್ಲ. ಅದು ದೇಶದ ಪರಿಸ್ಥಿತಿ ಆಗಿರ್ಬೋದು, ರಾಜ್ಯದ ಪರಿಸ್ಥಿತಿ ಆಗಿರ್ಬೋದು. ನಿಜವಾಗ್ಲೂ ಮಾನ ಮರ್ಯಾದೆ ಇಲ್ದಂತ ಏನಾದ್ರು ಡಿಪಾರ್ಟ್ಮೆಂಟ್ ಇದ್ರೆ ಖಂಡಿತವಾಗಿ ಪೊಲೀಸ್ಗಿಂತ ಇನ್ನೊಬ್ಬ ಪೋಲಿ ಡಿಪಾರ್ಟ್ಮೆಂಟ್ ಇಲ್ಲ ಕಣೋ. ಆ ಪೋಲಿ PSI ಹತ್ರ 2 ಲಕ್ಷ ವಸೂಲಿ ಕಳಿಸಿ ಅವಳ ರಾಜಸ್ಥಾನದಲ್ಲಿ ಅರೆಸ್ಟ್ ಆಗವಳಲ್ಲ. ಲೇ ನೀವೆಲ್ಲ ಮನುಷ್ಯರ ಕಾಕಿ ಪಡೆ ಹಾಕೊಂಡು ನಿಮ್ಗೆ ನಿಜವಾಗ್ಲೂ ನಿಮ್ಗೆ ಒಂದು ಡಿಸಿಪ್ಲಿನ್ ಬರ್ಬೇಕಂದ್ರೆ ನಮ್ಮಂತವ್ರು ಯಾರಾದ್ರೂ ಆದ್ರೆ ಮಾತ್ರ ಬದಲಾವಣೆ ಆಗುತ್ತೆ. ಇಲ್ಲ ಇದು ಖಂಡಿತ ಹಿಂಗೆ ಮುಂದುವರಿಯುತ್ತೆ. ನಮಗ್ ಗೊತ್ತಿದೆ ನಿಜವಾಗ್ಲೂ ಹೇಳ್ತೀನಿ. ಅವೆಲ್ಲ ಏನೋ DK ಶಿವಕುಮಾರ್ ಲಂಚದ ಅಲ್ರ ಕಣ್ರ, ಕರ್ನಾಟಕದಲ್ಲ, ಅಲ್ಲೆಲ್ಲ ಏನೋ ರಾಜಸ್ಥಾನದ ಜೈಪುರಲ್ಲಿ 2 ಲಕ್ಷ ವಸೂಲಿಯಾಗಿ ಜೈಲಲ್ಲಿ ಇದ್ದಾಳೆ ಅವಳು. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡ್ಕೊಂಡ್ ಬರ್ಬೇಕಾಗಿತ್ತು. ಅವಳನ್ನ 2 ಕಾನ್ಸ್ಟೇಬಲ್ನ ಒದ್ದು ಅರೆಸ್ಟ್ ಮಾಡಿ ಒಳಗಡೆ ಹಾಕೋರೆ. ಇಂಥ ಮಾನಗೇಡಿ ಡಿಪಾರ್ಟ್ಮೆಂಟ್, ಇದಕ್ಕೆಲ್ಲ ಒಂದು IPSಗಳು, ಇದಕ್ಕೆಲ್ಲ DGPಗಳು, ಇವ್ರಿಗೆಲ್ಲ 2-3 ಕಾರ್ಗಳು ಇರೋಕೆ ಬಂಗ್ಲೆಗಳನ್ನ ಕೊಟ್ಟು ಇವ್ರುಗಳನ್ನ ಈ ರೀತಿ ಹಾಳು ಮಾಡಿಟ್ಟಿದ್ದಾರೆ ಅಂತ ಈ ಮೂಲಕ ಹೇಳ್ತಾ ಈ ಲೈವ್ ನ ಮುಗಿಸ್ತಾ ಇದೀನಿ. ಏನ್ ಮಾಡಕ್ಕಾಗುತ್ತೆ, ನಮ್ ಕೈಯಲ್ಲಿ ಆಗೋದು ಇಷ್ಟೇನೇನೆ. ಏನಂತಂದ್ರೆ ಇವ್ರುಗಳನ್ನ ಬಿಡಿಯಾಗಿ ನಿಮ್ ಮುಂದೆ ಎಕ್ಸ್ಪೋಸ್ ಮಾಡಿಬಿಟ್ರೆ ಮಿಕ್ಕಿದ ಕೆಲಸ ನಿಮ್ ಮುಂದಿನ ದಿನಗಳಲ್ಲಿ ನಿಮ್ಗೆ ಬುದ್ಧಿ ಇದ್ರೆ ಯಾರಾದ್ರೂ ಆಲ್ಟರ್ನೇಟಿವ್ ಹೇಳದ್ನಲ್ಲ, ನಮ್ಮ ಅಂತವ್ರಿಗೆ ಏನ್ ಬೇಕಾಗಿದೆ ರಾಜಕೀಯ. ಇವತ್ತು ನಾವು ರಾಜಕೀಯ ಪಕ್ಷ ಕಟ್ಟಿದೀವಿ ಅಂತಂದ್ರೆ ಇವನ್ ಯಾವನು ಬದಲಾವಣೆ ಆಗಲ್ಲ. ಇವ್ರನ್ನ ಬದಲಾಯಿಸ್ಬೇಕು ಅಂತಂದ್ರೆ ಯಾರಾದ್ರೂ ನಮ್ಮಂತವ್ರು ಬರಬೇಕಾಗತ್ತೆ ಅಂತ ಹೇಳುತ್ತಾ, ದಿಸ್ ಇಸ್ ವೈ ವಿ ಆರ್ ಕಾಲಿಂಗ್ ಫಾರ್ ಎ ನ್ಯೂ ಪೊಲಿಟಿಕಲ್ ಟ್ರೆಂಡ್. ಒಂದು ಹೊಸ ರಾಜಕೀಯ ಪರ್ವ ಯಾಕೆ ಬೇಕಾಗಿದೆ ಅಂತಂದ್ರೆ ಫಾರ್ ದ ಸೇಮ್ ರೀಸನ್ ಅಂತ ಹೇಳುತ್ತಾ ಈ ಲೈವ್ ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ಸ್ ಅ ಲಾಟ್. ಕರ್ನಾಟಕ ಪೊಲೀಸ್ ಅಂಡ್ ಬೆಂಗಳೂರು ಪೊಲೀಸ್, ಕಂಗ್ರ್ಯಾಚುಲೇಷನ್ಸ್. ನಿಮ್ಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಕಾಣ. ಯಾಕೆ ಅಂತಂದ್ರೆ ಅಟ್ಲೀಸ್ಟ್ ಆ ಜೈಪುರಲ್ಲಿ ಹೋಗಿ ಕರ್ನಾಟಕ ಪೊಲೀಸರು ಇಂಥ ಭ್ರಷ್ಟರು ಅಂತ ಮಾನ ಹರಾಜ್ ಹಾಕಿದ್ರ. ನಿಮಗೆಲ್ಲ ನಿಜವಾಗ್ಲೂ ನೋಬಲ್ ಅವಳು ವಾಪಸ್ ಕರ್ಕೊಂಬಂದ್ಮೇಲೆ ಜೈಲಿಂದ ಅವಳಿಗೊಂದು ನೋಬಲ್ ಪ್ರಶಸ್ತಿ ಕೊಡ್ರ. 2 ಲಕ್ಷ ಕೇಳಿ ಅಲ್ಲಿ ಜೈಲಲ್ಲಿ ಇದ್ದಲ್ಲ, ಅವಳಿಗೊಂದು ನೋಬಲ್ ಪ್ರಶಸ್ತಿ ಕೊಡಿ. ನಿಜವಾಗ್ಲೂ ನಿಮ್ಮ ಯೋಗ್ಯತೆಗೆ ಇನ್ನೇನು ನಾವು ಹೇಳಕ್ಕಾಗಲ್ಲ. ಇಷ್ಟು ಬಿಟ್ರೆ ನಾವು ನಿಜವಾಗ್ಲೂ ಇನ್ನೇನು ಹೇಳಕ್ಕಾಗಲ್ಲ. ಲಂಚ, ಬರ್ತ್ ಸರ್ಟಿಫಿಕೇಟ್ ಲಂಚ, ಡೆತ್ ಸರ್ಟಿಫಿಕೇಟ್ ಲಂಚ, ಎಲ್ಲಾ ರೀತಿಯ ಲಂಚ ಬಿಟ್ರೆ ಬೇರೆ ಏನು ಇಲ್ಲ ಅಂತ ಹೇಳುತ್ತಾ ಈ ಲೈವ್ ನ ಮುಗಿಸ್ತಾ ಇದ್ದೀನಿ. ನಿಜವಾಗ್ಲೂ ಬದಲಾವಣೆಗೋಸ್ಕರ ನೀವೆಲ್ಲ ಕೈ ಜೋಡಿಸಿ. ಧನ್ಯವಾದಗಳು.